ನಮಸ್ಕಾರ ಸ್ನೇಹಿತರಿಗೆ. ಈಗ ಹೊಸ ಪ್ರಾಪರ್ಟಿ ಬಂದಿದೆ. ಇದು ಮನೆ 3 ಎಕರೆ 18 ಗುಂಟೆ. ಚೆನ್ನಾಗಿ ಮಾಡಿದ್ದಾರೆ. ಓನರ್ ಇರೋಕ್ಕೆ ಸೀಟ್ ಮನೆ, ತೆಂಗು, ಟೀಕು, ಅಡಿಕೆ, ಆಮೇಲೆ ಎಲ್ಲ ಇದೆ. 2 ಬೋರ್ ಇದೆ. ಜಾಗ ತುಂಬ ಚೆನ್ನಾಗಿದೆ. ಎಲ್ಲ ಥರದ ಹಣ್ಣಿನ ಗಿಡ ಇದೆ, ಅಡಿಕೆ ಇದೆ, 2 ಬೋರ್ವೆಲ್ ಇದೆ, ಡ್ರಿಪ್ ಇದೆ ನೋಡಿ. ಗಿಡ ಫುಲ್ ರೆಡ್ ಸಾಯಿಲು, ಜನರಲ್ ಪ್ರಾಪರ್ಟಿ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಬೆಂಗಳೂರಿಂದ ಇಲ್ಲಿಗೆ ಒಂದು 90 ಕಿಲೋಮೀಟ್ರ್ ಆಗುತ್ತೆ. 3 ಎಕರೆ 18 ಗುಂಟೆ. ಇವ್ರು ಎಕರೆ ಬಂದು 50 ಲಕ್ಷ ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಮಾವು ಎಲ್ಲ ಥರದ ಗಿಡನೂ ಇದೆ. ಹಣ್ಣಿನ ಗಿಡ, ಅಡಿಕೆ, ಡ್ರಿಪ್ಪು, ತೆಂಗು ಹಾಕಿದ್ದಾರೆ. ಎಲ್ಲ ಥರ ಗಿಡ ಚೆನ್ನಾಗಿದೆ ನೋಡಿ. ಅಲ್ಲೊಂದು ಬೋರ್ ಇದೆ. ಬೋರಲ್ಲಂತೂ ನೀರುಗಳಂತೂ ಏನು ತೊಂದರೆ ಇಲ್ಲ. ಒಳ್ಳೆ ನೀರಾವರಿ. 50 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಅಡಿಕೆ ಎಲ್ಲ ಇದೆ. ಒಳ್ಳೆ ರೆಡ್ ಸಾಯಿಲು, ಸೀಬೆ ಹಣ್ಣಿನ ಗಿಡ, ಸೀಬೆ ಗಿಡ ಇದೆ. ಈ ಜಾಗಕ್ಕೆ ಹೈವೇಯಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ಒಂದು 90 ಕಿಲೋಮೀಟ್ರ್ ಆಗುತ್ತೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲ ತೆಂಗು ಹಿಂಗೆಲ್ಲ ಇದೆ. ಟೀಕು ಇದೆ, ಸಿಲ್ವರು ಎಲ್ಲ ಇದೆ. ಅಡಿಕೆನೂ ಚೆನ್ನಾಗಿದೆ, ತೆಂಗು ಚೆನ್ನಾಗಿದೆ. 50 ಲಕ್ಷ ಹೇಳ್ತಾರೆ, ನೆಗೋಷಿಯಬಲು. ಬೆಂಗಳೂರಿಂದ ಇಲ್ಲಿಗೆ 90 ಕಿಲೋಮೀಟ್ರು. ಮೈಸೂರಿಂದ ಒಂದು 50 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ಜನರ ಪ್ರಾಪರ್ಟಿ. ಅಡಿಕೆನೂ ಚೆನ್ನಾಗಿದೆ, ಟೀಕೆಲ್ಲ ಇದೆ. ಒಳ್ಳೆ ಮಣ್ಣು, ರೆಡ್ ಸಾಯಿಲ್ ಮಣ್ಣು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಲೇಬರರ ಇರ್ಬೋದು, ಓನರ್ ಇರ್ಬೋದು. ಮನೆಯೂ ಚೆನ್ನಾಗಿದೆ, ಸೀಟ್ ಮನೆ. ಎಲ್ಲ ಡ್ರಿಪ್ ಕಲೆಕ್ಷನ್ ಮಾಡಿದ್ದಾರೆ. 50 ಲಕ್ಷ ಹೇಳ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಜಾಗನೂ ಚೆನ್ನಾಗಿದೆ. ಮಾವು ಎಲ್ಲನೂ ಹಾಕಿದ್ದಾರೆ. ಎಲ್ಲದಕ್ಕೂ ಡ್ರಿಪ್ ಮಾಡಿದ್ದಾರೆ. ಜಾಗ ತುಂಬ ಚೆನ್ನಾಗಿದೆ. ಕಡಿಮೆ ಬಜೆಟ್ನವರು ಆರಾಮಾಗಿ ತಗೋಬೋದು. 2 ಬೋರ್ ಇದೆ. ಫೆನ್ಸಿಂಗ್ ಒಂದಿಲ್ಲ, ಫೆನ್ಸಿಂಗ್ ಒಂದು ಮಾಡಿಸ್ಕೋಬೇಕು. ಮಿಕ್ಕದ್ದೆಲ್ಲ ಚೆನ್ನಾಗಿದೆ. ಡಾಂಬರ್ ರೋಡಿಂದ ಅರ್ಧ ಕಿಲೋಮೀಟ್ರು ಮೂನ್ ರೋಡು, ಅದು ಕಾರ್ಗೆರೆ ಎಲ್ಲ ಹೋಗುತ್ತೆ. ಜಾಗ ಮಾತ್ರ ಚೆನ್ನಾಗಿದೆ.